ಆಹಾರವೇ ಔಷಧ, ನಮ್ಮ ದೇಹವೇ ಅತ್ಯುತ್ತಮ ವೈದ್ಯ. ತ್ಯಾಜ್ಯ ಸಂಗ್ರಹವೇ ರೋಗ, ತ್ಯಾಜ್ಯ ತೆಗೆಯುವುದು ಮಾತ್ರ ಆರೋಗ್ಯ. ಮುಟ್ಟಿನ ಸಮಯದಲ್ಲಿ ನೋವು, ಅತಿಯಾದ ರಕ್ತಸ್ರಾವವನ್ನು ತಡೆಗಟ್ಟುವ ವಿಧಾನಗಳು. ದೇಹದ ಉಷ್ಣತೆ ಹೆಚ್ಚಾಗುವುದರಿಂದ ಮುಟ್ಟಿನ ಸಮಯದಲ್ಲಿ ನೋವು ಹೆಚ್ಚಾಗಿ ಕಂಡುಬರುತ್ತದೆ. ಕುರ್ಚಿಯ ಮೇಲೆ ದೀರ್ಘಕಾಲ ಕುಳಿತುಕೊಳ್ಳುವುದು, ಗಾಳಿ ಇಲ್ಲದ ಬಟ್ಟೆಗಳನ್ನು ಧರಿಸುವುದು ಇತ್ಯಾದಿಗಳು ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತವೆ ಮತ್ತು ಗರ್ಭಾಶಯದ ಮೇಲೆ ಪರಿಣಾಮ ಬೀರುತ್ತವೆ. ಇದು ಮುಟ್ಟಿನ ಸಮಯದಲ್ಲಿ ಹೊಟ್ಟೆಯ ಕೆಳಭಾಗದಲ್ಲಿ ನೋವನ್ನು ಉಂಟುಮಾಡುತ್ತದೆ. ವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಮಾಡುವ ಮೂಲಕ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಬಹುದು. ನೀರಿನಂಶವಿರುವ ಆಹಾರಗಳು. ಹೆಚ್ಚು ನೀರಿನಂಶವಿರುವ ಆಹಾರವನ್ನು ಸೇವಿಸಬೇಕು. ಮೆಂತ್ಯವನ್ನು ರಾತ್ರಿಯಿಡೀ ನೀರಿನಲ್ಲಿ ನೆನೆಸಬಹುದು ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪುಡಿ ರೂಪದಲ್ಲಿ ತಿನ್ನಬಹುದು. ಇದು ದೇಹದ ಉಷ್ಣತೆಯನ್ನು ತಡೆಯುತ್ತದೆ. ದಾಳಿಂಬೆಯನ್ನು ಹಣ್ಣು ಅಥವಾ ರಸವಾಗಿ ತೆಗೆದುಕೊಳ್ಳಬಹುದು. ಇದು ದೇಹದಲ್ಲಿ ನಿರ್ಜಲೀಕರಣವನ್ನು ತಡೆಯುತ್ತದೆ. ಸಂಕೋಚಕ ಆಹಾರಗಳು. ಮಾವಿನಕಾಯಿ, ಸಿಪ್ಪೆ ಸುಲಿದ ಅಥವಾ ಹಸಿ, ದಾಳಿಂಬೆಯ ಒಳಚರ್ಮ ಮತ್ತು ಬಾಳೆ ಹೂವನ್ನು ತಿನ್ನಬಹುದು. ಇವುಗಳ ಸಂಕೋಚಕ ರುಚಿಯು ದೇಹದಿಂದ ವಿಷವನ್ನು ತೆಗೆದುಹಾಕುವ ಮೂಲಕ ಹೊಟ್ಟೆ ಉಬ್ಬುವುದು ಮತ್ತು ನೋವನ್ನು ನಿವಾರಿಸುತ್ತದೆ. ತರಕಾರಿಗಳು. ಕೆಲವರಿಗೆ ಮುಟ್ಟಿನ ಸಮಯದಲ್ಲಿ ಮಲಬದ್ಧತೆ ಮತ್ತು ಹೊಟ್ಟೆಯ ಕೆಳಭಾಗ ನೋವು ಇರುತ್ತದೆ. ಮಲಬದ್ಧತೆಯನ್ನು ತಪ್ಪಿಸಲು ಬೀನ್ಸ್ನಂತಹ ನಾರಿನ ತರಕಾರಿಗಳನ್ನು ಸೇವಿಸಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು. ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್